ಸ್ನೇಹಿತರೆ, ಇನ್ನೇನು ನಾವು ಧರ್ಮಸ್ಥಳದಿಂದ ಹೊರಡೋ ಟೈಮ್ ಬಂದೇ ಬಿಡ್ತು. ಇಲ್ಲಿಂದ ನೋಡಿ ಫುಲ್ ಖಾಲಿ ಖಾಲಿ ಇದೆ ಧರ್ಮಸ್ಥಳ ಇವತ್ತು. ಇಲ್ಲಿಂದ ಸೀದಾ ಸುಬ್ರಹ್ಮಣ್ಯ ಹೋಗೋದೇನೆ. ಬನ್ನಿ ಹೋಗೋಣ. ಸ್ನೇಹಿತರೆ, ಇದು ಬಂದ್ಬಿಟ್ಟು ನಾವು ಸುಬ್ರಹ್ಮಣ್ಯಕ್ಕೆ ಹೋಗೋ ರೋಡಲ್ಲಿ ಸಿಗುತ್ತೆ. ಇಲ್ಲಿ ಪ್ರತಿಯೊಂದು ಐಟಮ್ ಸಿಗುತ್ತೆ. ನಾವು ಕಾಫಿ ಪುಡಿ, ಟೀ ಪುಡಿ ಮತ್ತು ಕಾಲು ನೋವು ಒಂದು ಅದು ಇದು ನಾಟಿ ಔಷಧಿ ಪ್ರತಿಯೊಂದು ಸ್ನ್ಯಾಕ್ಸಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ. ನಾವು ಯಾವಾಗ ಬಂದರೂ ಇಲ್ಲೇ ನಿಲ್ಲಿಸೋದು. ತುಂಬ ಚೆನ್ನಾಗಿರುತ್ತೆ. ಫೈನಲಿ ಸೌತಡ್ಕ ಗಣಪತಿಗೆ ಬಂದ್ವಿ. ಅಲ್ಲಿದ್ದ ಶಾಪಿಂಗ್ ಮುಗಿಸಿ ಸೊ ನಮ್ಮ ಹುಡುಗರೆಲ್ಲ ಆಲ್ರೆಡಿ ಇಳಿದು ಹೋದರು. ನಾನು ದೇವಸ್ಥಾನಕ್ಕೆ ಇಳಿದ ತಕ್ಷಣ ಕೈ ಮುಗಿದು ಬರೋಕ್ಕೆ ಹೋಗಿದ್ದೆ. ಸೊ ಕೈ ಮುಗಿದಾಯ್ತು. ಇಲ್ಲೇ ಹೊರಗಡೆನೇ ಹೋಗೋದು. ಒಳಗಡೆ ಅದು ಓಪನ್ ದೇವಸ್ಥಾನನೇ, ಬಟ್ ಅದನ್ನು ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಬನ್ನಿ ಹೋಗೋಣ. ಇಲ್ಲಿಂದ ಸೀದಾ ಮತ್ತೆ ಸುಬ್ರಹ್ಮಣ್ಯ ನಾನ್ ಸ್ಟಾಪ್, ಎಲ್ಲೂ ಸ್ಟಾಪ್ ಇಲ್ಲ. ಅಲ್ಲಿ ದೇವಸ್ಥಾನ ತಕ್ಕ ಹೋಯ್ದಾರೆ ನೋಡಿ, ಹೋಗ್ಬರ್ಗೋಗು. ಇಲ್ಲಿಂದ ಸೀದಾ ಈಗ ಸುಬ್ರಹ್ಮಣ್ಯ ನಿಶಾನಿ ಯಾವುದು ಇರುತ್ತೆ ಕಾರ್ ಮೇಲೆ ನಿಶಾನಿ ಅಂತ ಹಾಕ್ಸಿದ್ದಾರೆ, ಬಿಗ್ ಬಾಸ್ ನಿಶಾನಿ. ಬನ್ನಿ ಹೊರಡೋಣ. ಇಲ್ಲಿಂದ ಟೈಮ್ ಆಗುತ್ತೆ. ಮತ್ತು ಸುಬ್ರಹ್ಮಣ್ಯ ತೋರಿಸ್ಕೊಂಬಿಟ್ಟು ಅಲ್ಲಿದ್ದ ಬೇಲೂರು, ಹಳೆಬೀಡು ಯಾವ್ಯಾವ ಪ್ಲೇಸ್ ಕವರ್ ಆಗ್ತಾ ಪ್ಲೇಸ್ ಕವರ್ ಮಾಡಿ ಇವತ್ತು ಲಾಸ್ಟು ಡೈರೆಕ್ಟ್ ಊರಿಗೆ ಹೋಗೋದೆ. ಹಾಗೆ ಸೌತಡ್ಕ ಗಣಪತಿ ಮುಗಿಸ್ಕೊಂಬಿಟ್ಟು ಇಲ್ಲೊಂದು ಫುಲ್ ಜೋರ್ ಸೋಡಾ ಕುಡಿಯೋಣಂತೇಳಿ ನಿಲ್ಸಿದ್ವಿ. ಸಿಕ್ಕಾಬಟ್ಟೆ ಫೇಮಸ್ಸು. ಸುಬ್ರಹ್ಮಣ್ಯಗೆ ಹೋಗೋ ರೋಡಲ್ಲಿ ಪ್ರತಿ ಅಂಗಡಿಗಳು ಹಿಂಗಿರ್ತವೆ. ತಾಳದಕಾಯಿ ಮತ್ತು ಪೈನಾಪಲ್ಲು, ಆಮೇಲೆ ಇದೆಂತ ಚಿರುಮುರಿ ಎಲ್ಲ ಸಿಗುತ್ತೆ. ಸೊ ಒಂದ್ಸರಿ ನಮ್ಮ ಕಸ್ಟಮರ್ಸ್ಗೆ ಹೇಳಿದ್ವಿ ಫುಲ್ ಜೋರ್ ಸೋಡಾ ಕುಡೀರಿ, ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಬರೋದೇ ಅಪರೂಪ ಈ ಕಡೆ, ಹಂಗಾಗಿ ಹೇಳ್ತಿತ್ತಲ್ಲ ಕುಡೀಲಿ ಅಂತೇಳಿ. ನೋಡಿ, ಇದೇ ಫುಲ್ ಜೋರ್ ಸೋಡಾ. ತುಂಬ ಸಖತ್ ಟೇಸ್ಟಿಯಾಗಿರುತ್ತೆ ಇದು. ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲೂ ಸಿಗಲ್ಲ ಫುಲ್ ಜೋರ್ ಸೋಡಾ. ತುಂಬ ಚೆನ್ನಾಗಿ ಮಾಡ್ತಾರೆ ಈ ಕಡೆ. ಇದೊಂದು ಫೇಮಸ್ ಇಲ್ಲಿ. A few moments later. ಸ್ನೇಹಿತರೆ, ಫೈನಲಿ ನಾವಿನ್ನೇನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಾಯಿತು. ಸುಬ್ರಹ್ಮಣ್ಯದಲ್ಲಿ ಇನ್ನೇನು ಜಾತ್ರೆ ಅಂತೆ ನೋಡಿ. ಈಗೆಲ್ಲ ಅಲಂಕಾರ ಮಾಡ್ತಿದ್ದಾರೆ, ಸುತ್ತ ಎಲ್ಲ ಡೆಕೋರೇಷನ್. ಇಲ್ಲೆಲ್ಲ ಆಟೋ ಪಕ್ಕದಲ್ಲೆಲ್ಲ ಅಂಗಡಿಗಳಿದ್ದು ಎಲ್ಲ ತೆಗೆಸಿಬಿಟ್ಟಿದ್ದಾರೆ. ಜಾತ್ರೆಗೆ ಜನ ಸಿಕ್ಕಾಪಟ್ಟೆ ಬರ್ತಾಯಿರ್ತಾರೆ ಸುಬ್ರಹ್ಮಣ್ಯ. ಇಷ್ಟು ದಿನ ಅಲ್ಲಿ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಇತ್ತು. ಅದು ಮುಗಿದ ತಕ್ಷಣ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಸುಬ್ರಹ್ಮಣ್ಯದಲ್ಲಿ. ಸುಬ್ರಹ್ಮಣ್ಯದಲ್ಲೂ ಲಕ್ಷ ದೀಪೋತ್ಸವ ಏನೋ ಮಾಡ್ತಾರೆ. ಅದು ಮುಗಿದು ಮತ್ತೆ ಈಗೇನೋ ಜಾತ್ರೆ ಸ್ಟಾರ್ಟ್ ಆಗ್ತಾಯಿದೆ ಕುಕ್ಕೆ ಸುಬ್ರಹ್ಮಣ್ಯದ. ಹಂಗಾಗ್ಬಿಟ್ಟು ಅಲ್ಲೆಲ್ಲ ಮಧ್ಯದಲ್ಲಿ ರೋಡಲ್ಲಿ ಲಾಗ್ ಮಾಡೋಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ ಫಸ್ಟ್ ಊಟ ಮಾಡೋಣ ಅಂತೇಳಿ ಇಲ್ಲಿ ಹೋಟ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಊಟ ಮಾಡ್ಕೊಂಬಿಟ್ಟು ಮತ್ತೆ ಸಿಗೋಣ ಬನ್ನಿ. ಸೀನಾ ಲೇಟಾಗಿ ಬಂದ, ಕೊನೆಗೂ ಸುಬ್ರಹ್ಮಣ್ಯದ ಸಿಕ್ಕ. ಅವನಿಗೂ ಈಗ ಟಾಟಾ ಬಾಯ್ ಬಾಯ್ ಹೇಳೋ ಟೈಪ್ ಬಂದಾಯಿತು. ಸೀನಿಗಿನ್ನೂ 2 ದಿನ ಟ್ರಿಪ್ ಐತೆ. ಸೀನಾ ಸುಬ್ರಹ್ಮಣ್ಯದಿಂದ ಈಗ ಮಡಿಕೇರಿಗೆ ಹೋಗಿ ಮಡಿಕೇರಿಯಿಂದ ಮೈಸೂರು ಮುಗಿಸ್ಕೊಂಡು ಚಿಕ್ಕಮಂಗ್ಳೂರಿಗೆ ಬರ್ತಾನೆ. ಟಾಟಾ ಬಾಯ್ ಬಾಯ್ ಸೀನಾ. ಇಲ್ಲಿಂದ ನಾವು ಸೀದಾ ಡೈರೆಕ್ಟ್ ಈಗ ಊರಿಗೆ ಹೋಗ್ತಾ ಇರೋದು. ಬೇಲೂರು, ಸಕಲೇಶಪುರ, ಬೇಲೂರು ಮತ್ತು ಚಿಕ್ಕಮಂಗ್ಳೂರು ಮೇಲೆ ಸೇಮ್ ಕಡೂರು, ಇದೇ ರೂಟಲ್ಲೇ ನಾವು ವಾಪಸ್ ಊರಿಗೆ ಹೋಗ್ತಿದ್ದೀವಿ. ಸೀನಾ ಇನ್ನೂ 2 ದಿನ ಮಡಿಕೇರಿ ಕಡೆ ಹೋಗ್ತದಾನೆ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್. ಸುಬ್ರಹ್ಮಣ್ಯ ಬಿಟ್ಟು ಒಂದು 2-3 ಕಿಲೋಮೀಟ್ರ್ ಮುಂದ್ಗಡೆ ಬಂದರೆ ಕಲ್ಕುಂದ ಅಂತ ಸಿಗುತ್ತಲ್ಲ, ಅಲ್ಲಿ ವಾಟರ್ ಸರ್ವಿಸ್ ಮಾಡ್ತಾನೆ ಅಂತ ಹೇಳಿದ್ವಿ. ಸೊ ಗಾಡಿ ಸಿಕ್ಕಾಬಟ್ಟೆ ಗಲೀಜಾಗಿತ್ತು. ಇನ್ನೇನು ಇದು ಲಾಸ್ಟ್ ಪ್ಲೇಸಲ್ಲ, ಹಂಗಾಗಿ ಇಲ್ಲೇ ವಾಟರ್ ಸರ್ವಿಸ್ ಮಾಡಿಸಿದ್ವಿ. ಮತ್ತು ನೈಟ್ ಗಾಡಿ ಹೈದ್ರಾಬಾದ್ ಹೋಗ್ತಾಯಿದೆ. ಇವ್ರು ನೋಡಿದ್ರೆ ಗಾಡಿ ಸೈಡು ಆ ಕಡೆ ಈ ಕಡೆ ಸೈಡೆಲ್ಲ ಫುಲ್ಲೆಲ್ಲ ಗಲೀಜು ಮಾಡಿಬಿಟ್ಟಿದ್ರು. ಹಂಗಾಗಿ ಇಲ್ಲೇ ವಾಟರ್ ಸರ್ವಿಸ್ ಮಾಡಿಸ್ತಾಯಿದ್ದೀನಿ. ಬನ್ನಿ. ಏನಂತ ಏನಿಲ್ಲ ಸ್ನೇಹಿತರೆ, ಫೈನಲಿ ನಾವು ವಾಟರ್ ಸರ್ವಿಸ್ ಮಾಡಿಸ್ಕೊಂಡು ಸೀದಾ ಇನ್ನೇ ಸಕಲೇಶ್ಪುರಕ್ಕೆ ಬಂದ್ವಿ. ಈ ಪ್ಲೇಸ್ ಬಂದ್ಬಿಟ್ಟು ಮಂಜರಾಬಾದ್ ಪೋರ್ಟ್ ಅಂತೇಳಿ. ಸಕಲೇಶ್ಪುರ ಎಂಟ್ರಿ ಅಂದರೆ ಸುಬ್ರಹ್ಮಣ್ಯದಿಂದ ಬರ್ಬೇಕಾದ್ರೆ ಸಕಲೇಶ್ಪುರ ಇಲ್ಲಿಂದ ಸುಮಾರು ಒಂದು 4-5 ಕಿಲೋಮೀಟ್ರ್ ಟೌನು. ಅದರ ಹಿಂದೆಗಡೆನೇ ಸಿಗುತ್ತೆ ಮಂಜರಾಬಾದ್ ಪೋರ್ಟ್ ಅಂತೇಳಿ. ಸೊ ಇದನ್ನ ನೋಡ್ತೀನಿ ಅಂದರೆ ನಿಲ್ಸಿದ್ದೀನಿ. ಸಕಲೇಶ್ಪುರ ಮಂಜರಾಬಾದ್ ಪೋರ್ಟ್ ಮುಗಿಸ್ಕೊಂಬಿಟ್ಟು ಇನ್ನೇನು ನಾವು ನಿಯರ್ ಬೈ ಬೇಲೂರಿಗೆ ಹೋಗ್ತಾ ಇದ್ದೀವಿ.
ಇನ್ನೇನು ಬಂತು ಆಲ್ಮೋಸ್ಟ್ ಎಲ್ಲ ನಿಯರ್ ಬೇಲೂರು ಬರ್ತಲೇ ರೋಡಲ್ಲಿ ಲಾಗ್ ಸ್ಟಾರ್ಟ್ ಮಾಡಿದೆ. ಸಿಕ್ಕಾಬಟ್ಟೆ ಗ್ರೀನರಿ ಸಕಲೇಶ್ಪುರಕ್ಕೆ ಬಂದರೆ ನೋಡಿ. ಈ ಲೆಫ್ಟಲ್ಲಿ ಕಾಣಿಸ್ತಿದೆಯಲ್ಲ, ಈ ಕೆರೆ ಬರ್ತಲೇ ಗೊತ್ತಾಗುತ್ತೆ ಇನ್ನೇನು ನಮ್ಮ ಬೇಲೂರು ಬಂತು ಅಂತ. ಬೇಲೂರು ಎಂಟ್ರಿಗೇ ಈ ಕೆರೆ ಬರುತ್ತೆ. ಇಲ್ಲಿಂದ ಏನು ಬಯಲಾದ್ರು ಆರಾಮ್ಸೆ ಹೋಗ್ತೀವಿ. ಯಾವ ಕಿರಿಕಿರಿ ಇಲ್ಲ, ಯಾಕಂದರೆ ಟ್ರಾಫಿಕ್ ಇರಲ್ಲ, ರೋಡೆಲ್ಲ ಫುಲ್ ಫ್ರೀ ಇರುತ್ತೆ. ಬೇಲೂರಿಂದ ಇಲ್ಲಿ ಬಂದ ತಕ್ಷಣ ಇಲ್ಲಿಂದ ಆರಾಮ್ಸೆ ಹೋಗೋ ಟೆನ್ಷನ್ ಇರಲ್ಲ. ನೋಡಿ ಇಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ, ಇದು ಕೆಂಪೇಗೌಡ ಸರ್ಕಲ್ಲು. ನಾವು ಹಿಂಗೆ ಸ್ಟ್ರೈಟ್ ಹೋಗ್ಬೇಕು. ಮತ್ತು ಇಲ್ಲಿಂದ ನಾವು ಸ್ಲೈಡ್ ಲೆಫ್ಟ್ ಎತ್ತಿಗೆ ಅಂದರೆ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಹೋಗಿ ಬರೋದಿದೆ. ನೋಡಿ ಎದುರುಗಡೆ ಕಾಣಿಸ್ತಿದೆಯಲ್ಲ, ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ. ಈ ಪ್ಲೇಸ್ ತೋರಿಸ್ಕೊಂಬಿಟ್ಟು ಟೈಮ್ ಇದೆ, ಹಂಗಾಗ್ಬಿಟ್ಟು ಇಲ್ಲಿ ಬರೋದೆ. ಇದನ್ನ ನೋಡ್ಕೊಂಬಿಟ್ಟು ಮತ್ತೆ ಸೀದಾ ಡೈರೆಕ್ಟು ಊರಿಗೆ ಹೋಗೋದೇ. ಇವತ್ತಿನೇನು ಲಾಸ್ಟು, ಬನ್ನಿ. ನೋಡಿ ಗಾಡಿ ಸೀದಾ ಬಂದ್ಬಿಟ್ಟು ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಇದೇ ದೇವಸ್ಥಾನ ಒಳಗಡೆ ಹೋಗ್ಬೇಕು ದೇವಸ್ಥಾನದೊಳಗಡೆ. ಸೊ 6 ಗಂಟೆಗೆ ಕ್ಲೋಸ್, ಹಂಗಾಗ್ಬಿಟ್ಟು ಇನ್ನೇನು ಹೋಗಲ್ಲ. ಮಸ್ತ್ ಸರಿ, ತುಂಬ ಸರಿ ನೋಡಿದ್ದೀವಲ್ಲ. ಬೇಲೂರಿಗೆ ಬಂದರೆ ಈ ಚಿರುಮುರಿ ಅಂತೂ ಸಿಕ್ಕಾಬಟ್ಟೆ ಫೇಮಸ್. ನಿಪ್ಪಟ್ಟು ಮಸಾಲೆ ಚಿರುಮುರಿ ಮಾಡ್ತಾರೆ, ಇದಂತೂ ಮಿಸ್ ಮಾಡೋದಿಲ್ಲ ಯಾವಾಗ ಬಂದ್ರೂ. ನೀವು ಯಾವಾಗಾನ ಬಂದರೆ ಒಂದ್ಸರಿ ಟ್ರೈ ಮಾಡಿ, ಸೂಪರ್ ಟೇಸ್ಟು, ಸಖತ್ತಾಗಿ ಮಾಡ್ತಾರೆ. ಫೈನಲಿ ನಾವು ಬೇಲೂರು ಬಿಡೋಕ್ಕೆ ಇನ್ನೇನು 7:30 ಆಗ್ತಾ ಬಂತು. ನೈಟ್ ಇಲ್ಲಿ ಕತ್ಲಾಗ್ತಾ ಬಂತು. ಇಲ್ಲಿ ಇವರೆಲ್ಲ ಫೈನಲ್ ಲಾಸ್ಟ್ ಪ್ಲೇಸ್ ಎಲ್ಲ ಅದೇ ಇದು ತಾಣಕ್ಕೆ ಹೋಗಿದ್ರು. ಹಂಗಾಗ್ಬಿಟ್ಟು ಈಗ 7:30 ಟೈಮು, ಈಗ ಬಿಡ್ತಾಯಿದ್ವಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಫೈನಲಿ ಬೇಲೂರಿಂದ ಬಂದು ಈಗ ಡೀಸೆಲ್ ಹಾಕ್ಸೋಣ ಅಂತ ಬಂದೆ. ನಿನ್ನೆ ನೈಟ್ ಗೋಕರ್ಣದಲ್ಲಿ ಹಾಕ್ಸಿದ್ದೆ ಡೀಸೆಲ್, ಇನ್ನೂ ಇದೆ ಬಟ್ ಫುಲ್ ಲೋ ಆಗುತ್ತೆ ಅಂತೇಳಿ ಈಗ ಒಂದು 2,500 ಡೀಸೆಲ್ ಹಾಕ್ಸೋಣ ಅಂತೇಳಿ ನಾಯಿರ ಪೆಟ್ರೋಲ್ ಬಂಕಿಗೆ ಬಂದೆ. ಇದೆ ಚಿಕ್ಕಮಂಗ್ಳೂರು ರೋಡಲ್ಲಿ ಬರುತ್ತೆ. ಇಲ್ಲಿ ಬೇಲೂರು ಟು ಚಿಕ್ಕಮಂಗ್ಳೂರು ಹೈವೇಲೆ, ಅಲ್ಲೇ ಲೆಫ್ಟ್ ಸೈಡಲ್ಲೇ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತೇಳಿ ಈಗ ಡೀಸೆಲ್ ಹಾಕ್ಸ್ತಾಯಿದ್ದೀನಿ. ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಈಗ ಸೀದಾ ಮಧ್ಯದಲ್ಲೆಲ್ಲ ಇವರು ಅಡುಗೆ ಮಾಡ್ತಾರಂತೆ. ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿದ್ರು. ಆಯಿತು ಅಂತೇಳಿದೆ. ಇನ್ನೂ ಟೈಮ್ ಇದೆ, ಪರವಾಗಿಲ್ಲ, ಇನ್ನೂ ನಿಯರ್ ಇದ್ದೀವಿ ನಾವು. ಬನ್ನಿ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತೇಳಿ. 2,500 ಆಯಿತು ಡೀಸೆಲ್ಲು. ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಸೀದಾ ನಾವು ಈಗ ಎಲ್ಲಿದ್ದೀವಿ ಅಂದರೆ ಚಿಕ್ಕಮಂಗ್ಳೂರಲ್ಲಿದ್ದೀವಿ. ಚಿಕ್ಕಮಂಗ್ಳೂರಲ್ಲಿ ಏನೋ ತಗೋಬೇಕಂತ ಹೇಳಿದ್ರು, ಹಂಗಾಗ್ಬಿಟ್ಟು ನಿಲ್ಸಿದ್ದೀನಿ. ಇವರು ಎಲ್ಲಿಗೆ ಹೋಗಿದಾರೋ ಗೊತ್ತಿಲ್ಲ, ಇನ್ನು ಎಷ್ಟೊತ್ತಾಗುತ್ತೋ ಬನ್ನಿ ನೋಡೋಣ. ಸೊ ಫೈನಲಿ ನಾವು ಅಲ್ಲಿ ಚಿಕ್ಕಮಂಗ್ಳೂರಿಂದ ಸೀದಾ ಇನ್ನೇನು ಆಲ್ಮೋಸ್ಟ್ ಅಲ್ಲಿ ನಾವು ಹಿರಿಯೂರಿಗೆ ಬಂದಾಯಿತು. ಈಗ ನಾವು ವಿ ಸಾಗರ ಕ್ರಾಸಲ್ಲಿದ್ದೀನಿ. ಇಲ್ಲಿಂದ ಇನ್ನೇನಿಲ್ಲ ಸ್ನೇಹಿತರೆ, ಡೈರೆಕ್ಟ್ ಹೋಗೋದು, ಅವ್ನು ಬಿಡೋದು. ಹಿರಿಯೂರು ಮಾಮೂಲಿ ಗೊತ್ತಲ್ಲ, ಅದೇ ರೋಟಲ್ಲಿ ಹೋಗೋದು. ನಮ್ಮ ಚಳ್ಳಕೆರೆಯಿಂದ ಸುಮಾರು ಒಂದು 25 ಕಿಲೋಮೀಟ್ರ್, ಅದೇ ಹೇಳಿದ್ನಲ್ಲ ಚಿತ್ರನಾಯಕನಹಳ್ಳಿ ಅಂತೇಳಿ, ಅಲ್ಲಿಗೆ ಡ್ರಾಪ್ ಮಾಡಿ ಮತ್ತೆ ಪುನಃ ಹೈದ್ರಾಬಾದ್ಗೆ ಐತೆ. ಬಟ್ ನಾನು ಹೋಗಲ್ಲ, ನಮ್ಮ ಬ್ರದರೇ ಹೋಗ್ತಾರೆ. ಬನ್ನಿ ಹೋಗೋಣ. ನಿದ್ದೆನೇ ಬರ್ತಾಯಿಲ್ಲ. ಹೆಂಗೆ ಒಂದು ಗಂಟೆ ರೆಸ್ಟ್ ಸಿಕ್ತು. ಅಲ್ಲೇ ಮಧ್ಯದಲ್ಲಿ ಕಡೂರಲ್ಲಿ ನಿಲ್ಲಿಸಿದ್ವಿ. ಊಟ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಕಸ್ಟಮರ್. ಸೊ ಹಂಗಾಗಿ ಅಲ್ಲೇ ನಿಲ್ಲಿಸಿದ್ದೆ. ಒಳ್ಳೆ ನಿದ್ದೆ ಆಯಿತು 1 ಅವರ್. ಹಂಗಾಗ್ಬಿಟ್ಟು ಆರಾಮ್ಸೆ ಓಡಿಸ್ತಾ ಇದ್ದೀನಿ ಗಾಡಿ. ಬನ್ನಿ ಸಿಗೋಣ. ಸೊ ಫೈನಲಿ ಇನ್ನೇನು ನಾವು ಹಿರಿಯೂರಿಗೆ ರೀಚ್ ಆದ್ವಿ. ಸೊ ಇಲ್ಲಿಂದ ಏನು ಜಾಸ್ತಿ ದೂರ ಇಲ್ಲ, ಸುಮಾರು ಅರೌಂಡ್ ಅವ್ರದ್ದು ಒಂದು ಹಳ್ಳಿ ಚಳ್ಳಕೆರೆಯಿಂದ ಒಂದು 25 ಕಿಲೋಮೀಟ್ರ್ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಡ್ರಾಪ್ ಮಾಡೋದು. ಎಲ್ಲ ಒಂದು 60-70 ಕಿಲೋಮೀಟ್ರ್ ಆಗುತ್ತೆ. ಇನ್ನೊಂದು 1 ಅವರ್ ಅಷ್ಟೇ ಹೆಚ್ಚು ಕಡಿಮೆ. ಹೋಗ್ಬಿಟ್ಟು ಎಲ್ಲ ಮಧ್ಯದಲ್ಲೆಲ್ಲ ನಿಲ್ಲಿಸಲ್ಲ, ಟೀಗೆ ನಿಲ್ಲಿಸ್ಬೇಕಂತಿದ್ದೆ. ಬೇಡ, ಏನು ನಿದ್ದೇನು ಬರ್ತಾಯಿಲ್ಲ, ಆರಾಮ್ಸೆ ಹೋಗೋಣ ಅಂತೇಳಿ ಹೊಡ್ತಾ ಇದ್ದೀನಿ. ಕಂಟಿನ್ಯೂ ಲಾಗ್ ಯಾಕೆ ಮಾಡಲಿಲ್ಲ ಅಂದರೆ ಇವತ್ತು ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ಬೋದಾಯಿತು. ಬಟ್ ಇದು ಪ್ರಿಪ್ರೇಷನ್ ಏನು ಇರಲಿಲ್ಲ ಲಾಗ್ ಮಾಡೋದು, ಹಾಗಾಗಿ ಕಮ್ಮಿ ತೋರಿಸಿದ್ದೀನಿ ಅಷ್ಟೇ ವಿಡಿಯೋನ. ಇನ್ನು ಬರೋ ದಿನಗಳಲ್ಲಿ ಒಳ್ಳೆ ಚೆನ್ನಾಗಿ ಮಾಡೋಣ ಅಂತಿದ್ದೀನಿ. ಬಟ್ ಇದು ಇವತ್ತು ಈ ಸರಿ ಲಾಗ್ ಯಾಕೆ ಇಂಟ್ರೆಸ್ಟ್ ಇರಲಿಲ್ಲ ಅನ್ನೋದಕ್ಕಿಂತ ಪ್ರಿಪ್ರೇಷನ್ ಇರಲಿಲ್ಲ ವಿಡಿಯೋ ಮಾಡೋದು.
ಹಿಂಗಾಗ್ಬಿಟ್ಟು ಸಡನ್ನಾಗಿ ಮಾಡಿದ್ದೆ ಅಷ್ಟೇ, ಬಿಟ್ಟರೆ ಬೇರೇನಿಲ್ಲ. ನೆಕ್ಸ್ಟ್ ಒಳ್ಳೆ ಟ್ರಿಪ್ ಇದೆ ಔಟ್ ಆಫ್ ಸ್ಟೇಟ್. ಅವಾಗ ಚೆನ್ನಾಗಿ ನಿಮಗೆ ತೋರಿಸ್ತೀನಿ, ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಕ್ಲೈಮೇಟ್ ಒಂಥರ ಫುಲ್ಲು ಕೋಲ್ಡ್ ಇದೆ, ಚಳಿ ಚೆನ್ನಾಗಿದೆ, ಒಂಥರ ಹಿಂಗಿರುವಾಗ ಡ್ರೈವಿಂಗ್ ಮಾಡೋದಕ್ಕೆ. ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ಮತ್ತು ಇಲ್ಲಿಂದ ಡೈರೆಕ್ಟ್ ಈಗ ಚಳ್ಳಕೆರೆಗೆ ಹೋಗೋದು, ಮತ್ತೇನೇನಿಲ್ಲ ಲಾಗ್ ಮಾಡೋಂಥದ್ದು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ, ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ತುಂಬ ದಿನ ಆಯ್ತಲ್ಲ, ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ತುಂಬ ಒಂಥರ ಕಾನ್ಸೆಪ್ಟೇ ಏನು ಮೈಂಡಿಗೆ ಬರ್ತಾ ಇರಲಿಲ್ಲ. ಹಿಂಗಾಗ್ಬಿಟ್ಟು ಇದು ಸಡನ್ನಾಗಿ ಮಾಡಿರೋ ಲಾಗು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೇನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ನೊಂದು ಏನಂದರೆ, ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ ಇನ್ಸ್ಟಾಗ್ರಾಮ್ದಲ್ಲಿ, ಬ್ರೋ ವಿಡಿಯೋ ಮಾಡಿ ಅಂತ. ಯಾರೆಲ್ಲ ನೀವು ನನ್ನ ಜೊತೆಗೆ ಮಾತಾಡೋಕಂತ ಯಾರೆಲ್ಲ ಇಷ್ಟಪಡ್ತಾರೆ ಅವರು ಇನ್ಸ್ಟಾಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ನಿಮಗೆ ಡೌಟ್ ಇರೋನ್ನೆಲ್ಲ ನನ್ನ ಹತ್ರ ಕೇಳ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ನೋಡಿ, ತುಂಬ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಮೆಸೇಜ್ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮ್ದಲ್ಲಿ, ಬ್ರೋ ಇದನ್ನು ಲಾಗ್ ಮಾಡಿ ಯಾಕೆ ನಿಲ್ಲಿಸಿದ್ದಾರೆ ಹಾಗೆ ಹೀಗೆ ಅಂತೇಳಿ. ನನಗೆ ತುಂಬ ದಿನ ಆಯ್ತಲ್ಲ, ಸ್ವಲ್ಪ ಕೆಲಸದ ಮೇಲೆ ಬ್ಯುಸಿ ಇದ್ದೆ, ಹಂಗಾಗಿ ಮಾಡೋಕ್ಕಾಗಿರಲಿಲ್ಲ. ಮುಂದೆ ಕಂಟಿನ್ಯೂ ಮುಂಚೆ ಹೆಂಗೆ ಬರ್ತಿತ್ತು ಹಂಗೆ ವೀಡಿಯೋ ಬರ್ತವೆ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಷ್ಟೇ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಗುಡ್ ನೈಟ್, ಟೇಕ್ ಕೇರ್, ಬಾಯ್.